ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನೇನು ಪಾದಯಾತ್ರೆ ಮಾಡಿದ್ದೀನಿ ಸ್ನೇಹಿತರೆ. 27/4/2026 ನಾನು ಪಾದಯಾತ್ರೆ ಮಾಡಿದ್ದೆ. ಆ ಪಾದಯಾತ್ರೆ ಯಾಕೆ ಮಾಡಿದಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿರುವ ಸಿಮೆಂಟ್ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಮತ್ತು ಸೋಲಾರ್ ಪ್ಲಾಂಟ್ಗಳು ಕಾನೂನು ಬಾಹಿರವಾಗಿ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿ ನಿರ್ಮಾಣವಾಗ್ಯಾವ. ಅವೆಲ್ಲ ಒಡೆದಾಕ್ರಿ, ಡೆಮೊಲಿಷ್ ಮಾಡಿರಿ ಅಂತ ತಿಳ್ಕೊಂಡು ಪಾದಯಾತ್ರೆ ನಾನು ಹಮ್ಮಿಕೊಂಡಿದ್ದೆ. 27ನೇ ತಾರೀಕಿಗೆ ನಾನು ಪಾದಯಾತ್ರೆ ಮಾಡಿದ್ದೆವು. ಆ ನಂತರ 28ನೇ ತಾರೀಕು ವಿವಿಧ ಇಲಾಖೆ ಅಧಿಕಾರಿಗಳು ಬಂದು ಪಾದಯಾತ್ರೆ ಕೈ ಬಿಡ್ರಿ, 4 ತಿಂಗಳು ಗಡುವು ಕೊಡ್ರಿ, ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ ಮತ್ತು ಅಗತ್ಯವಿದ್ದಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಒಂದು ಬರೆದು ಕೊಟ್ಟಿದ್ರು ಸ್ನೇಹಿತರೆ. ಈ ಪತ್ರ ಇದ್ದಿದ್ದು ಏನಂತ ಬರೆದಿದ್ದಾರೆ ಸ್ನೇಹಿತರೆ, ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಧರಣಿ ನಿರತರ ಅಹವಾಲುಗಳನ್ನು ಸ್ವೀಕರಿಸಲಾಗಿ ಅವುಗಳ ಕುರಿತು ನಮ್ಮಗಳ ಅಧಿಕಾರ ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಪರಿಶೀಲಿಸಿ ವರದಿಗಳನ್ನು 4 ತಿಂಗಳಲ್ಲಿ ಸಲ್ಲಿಸಲಾಗೋದು ಅಂತ ತಿಳ್ಕೊಂಡು ಬರೆದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ವರದಿ ಡಿ ಸಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಡಿ ಸಿ ಅವರು ಆನಂತರ ಏನಾರು ಕ್ರಮ ಕೈಗೊಳ್ತಾ ಅವ್ರ ನಿರ್ದೇಶನ ಮೇರೆಗೆ ಇವರೆಲ್ಲ ಅಧಿಕಾರಿಗಳು ಬಂದಿದ್ದರು. ಇಲ್ಲಿ ಬಂದು ಡಿ ಸಿ ಅವರ ನಿರ್ದೇಶನ ಮೇರೆಗೆ ಅಧಿಕಾರಿಗಳು ಬಂದು ಪತ್ರ ಬರೆದು ಕೊಟ್ಟಿರ್ತಾರೆ ಸ್ನೇಹಿತರೆ. ಆನಂತರ ಪತ್ರ ಬರೆದು ಕೊಟ್ಟು 2-3 ದಿನದಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ವರ್ಗಾವಣೆಯಾಗಿ ಹೋಗಿರ್ತಾರೆ ಅವರು. ಈಗ 11 ಜನ ಅಧಿಕಾರಿಗಳು ಬರೆದು ಕೊಟ್ಟಿದ್ದಾರೆ. 11 ಜನ 1 ತಿಂಗಳು ಆಗ್ತಾ ಬಂತು, 30 ದಿನ ಆಗ್ತಾ ಬಂತು. ಒಂದೇ ಒಂದು ಸ್ಟೆಪ್ ಮುಂದೆ ಹೋಗಿರುವ ಒಂದು ಸ್ಟೆಪ್ ಮುಂದೆ ಹೋಗಿರೋದು ಯಾವುದೇ ಒಂದು ನಮಗೂ ಏನು ತೆಗೆದುಕೊಂಡ ಕ್ರಮ ಕುರಿತು ಒಂದೇ ಒಂದು ಕಾಣ್ತಾ ಇಲ್ಲ, ಒಂದು ಸ್ಟೆಪ್ಪು. ಹೀಗಾಗಿ 1 ತಿಂಗಳು ಮುಗಿಲಾಗ ಬಂತು ಅಂದರೆ. ಮತ್ತು ಜಡ್.ಪಿ. ಸಿ.ಒ ಕೂಡ ಹೋಗಿದ್ದಾರೆ, ಬನ್ನರ್ ಸಿಂಗ್ ಮೀನರ್ ಅವರು, ಯಾವುದೂ ಕೆಲಸ ಮಾಡಲಿಲ್ಲ, ಅವರು ಕೂಡ ಹೋಗಿದ್ದಾರೆ. ಮತ್ತು ಕೆಲವು ಅಧಿಕಾರಿಗಳು ಅಲ್ಲಿ ಧರಣಿ ಸ್ಥಳಕ್ಕೆ ಬಂದಿರಲಿಲ್ಲ. ಚಿಂಚೋಳಿ ತಹಶೀಲ್ದಾರರು ಮತ್ತು ಚಿಂಚೋಳಿ ತಾಲೂಕ್ ಪಂಚಾಯತ್ ಇ.ಒ ಅವರು ಮತ್ತು ಆಳಂದು ಅಫ್ಜಲ್ಪುರ ತಹಶೀಲ್ದಾರ್ಗಳು ಮತ್ತು ಇ.ಒಗಳು, ಯಾಕಂದರೆ ಸಕ್ಕರೆ ಕಾರ್ಖಾನೆಗಳವ, ಮತ್ತು ಕಲಬುರಗಿ ಅಲ್ಲಿದ್ದು ಎ ಸಿ ಅವರು ಯಾರೂ ಬಂದಿರೋದಿಲ್ಲ. ಮತ್ತು ಯಾವ ಅದರ ಮೇಲೆ ಇವರು ಕ್ರಮ ಕೈಗೊಳ್ತಾರ? ಸಾಕಷ್ಟು ನಾನು ದೂರು ಸಲ್ಲಿಸಿದೆ. ನಾನು ಪ್ರತಿಯೊಂದು ಕಂಪ್ನಿ ಕುರಿತು ಪ್ರತ್ಯೇಕವಾಗಿ ದೂರು ಸಲ್ಲಿಸಿ, ನಾನು ಒಂದೇ ಒಂದು ಕಂಪ್ನಿ ಅಂದರೆ ಅದ್ರ ಕುರಿತು 5-10 ದೂರುಗಳು ಸಲ್ಲಿಸಿದೆ ನಾನು. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಕುರಿತು ಉಳಿದೆಲ್ಲ ಒಂದೊಂದು ದೂರು ಸಲ್ಲಿಸಿದೆ ನಾನು. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಕುರಿತು ಸಾಕಷ್ಟು ವಿಷಯಗಳಿವೆ ಮತ್ತು ಸಾಕಷ್ಟು ವಿಷಯ ಕುರಿತು ನಾನು ದೂರು ಸಲ್ಲಿಸೀನಿ. ಈಗ ಓರಿಯೆಂಟ್ ಕಂಪ್ನಿ ಒಡೆದು ಹಾಕಂತ ಬರ್ದೀನಿ, ಚೆಟ್ಟಿನಾಡು ಕಂಪ್ನಿ ಒಡೆದು ಹಾಕಂತ ಬರ್ದೀನಿ, ಶ್ರೀ ಸಿಮೆಂಟ್ ಕಂಪ್ನಿ ಒಡೆದು ಹಾಕಂತ ಬರ್ದೀನಿ, ಮತ್ತು ಸೌತ್ ಇಂಡಿಯಾ ಸಿಮೆಂಟ್ ಕಂಪ್ನಿ ಒಡೆದು ಹಾಕಂತ ಬರ್ದೀನಿ. ಎಲ್ಲ ಸಿಮೆಂಟ್ ಕಂಪ್ನಿಗಳು ಕಾನೂನು ಬಾಹಿರವ ಒಡೆದು ಹಾಕಂತ ಬರ್ದೀನಿ. ಈ ರೀಸೆಂಟಾಗಿ ಹೋದ ವರ್ಷ ನಾನು ಎಲ್ಲ ಸಿಮೆಂಟ್ ಕಂಪ್ನಿಗಳು ಸೇರಿಸಿ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡ್ಯಾವ, ಒಡೆದು ಹಾಕ್ರಂತ ಬರೆದಿದ್ದೇನೆ. ಮತ್ತು ಇನ್ನಿತರ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಈಗ 11 ಅಧಿಕಾರಿಗಳು ಒಂದು ಸ್ಟೆಪ್ ಕೂಡ ಮುಂದೆ ಹೋಗಿರೋದಿಲ್ಲ, ಒಂದು ಪತ್ರ ಕೂಡ ಬರೆದಿರೋದಿಲ್ಲ. ಯಾವ ಹಂತದಲ್ಲಿ ಇದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಒಂದು ಸಮಿತಿ ಆದರೆ ಅಧ್ಯಕ್ಷಿಗೆ ಹೋಗಿ ಕೇಳಬೇಕಾಗಿತ್ತು, ಅಥವಾ ಕಾರ್ಯದರ್ಶಿಗೆ ಕೇಳಬೇಕಾಗಿತ್ತು, ಮೆಂಬರ್ ಸೆಕ್ರೆಟರಿ ಕೇಳಬೇಕಾಗಿತ್ತು. ಆದರೆ ಇಲ್ಲಿ ಯಾರಿಗೆ ಹೋಗಿ ಕೇಳಬೇಕು? 11 ಇಲಾಖೆದ 11 ಅಧಿಕಾರಿಗಳು ಮೈಗೆ ಹಚ್ಕೊಳ್ತಾ ಇಲ್ಲ. ಒಂದೇ ಒಂದು ಪತ್ರ ಬರೆದಿಲ್ಲ, ಒಂದೇ ಒಂದು ಸ್ಟೆಪ್ ಮುಂದೆ ಹೋಗಿರೋ ನಿರ್ದೇಶನ ಇಲ್ಲ. ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು? ಒಂದೊಂದು ದಿನ ನಮಗೆ ಭಾಳ 15 ವರ್ಷದಿಂದ ತಾಳ್ಕೊಂಡು ಕುಂತಿಸಲೇಕ ಏನು ಕೆಲಸ ಮಾಡ್ತಾರೆ ಅಂದರೂ ಅದು ಏನೂ ಕಂಡು ಬರ್ತಾಯಿಲ್ಲ. ಇವರು ಒಂದು ತಿಂಗಳು ಗತಿಸಿದ್ರು ಕೂಡ ಏನೂ ಕೆಲಸ ಮಾಡ್ತಾಯಿಲ್ಲ ಇವರು. ಸೊ ಇವರು ಯಾವ ಆಧಾರ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ, ಯಾವ ದೂರಿನ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ? ಚಿಂಚೋಳಿ ಚಟ್ಟಿನಾಡು ಕಂಪ್ನಿ ಒಡೆದು ಹಾಕಂತ ಬರ್ತೀನಿ, ಅದ್ರ ಬಗ್ಗೆ ಅಲ್ಲಿ
ತಹಸೀಲ್ದಾರ್ ಗಮನಕ್ಕಿಲ್ಲ, ಅಲ್ಲಿ ತಾಲೂಕ್ ಪಂಚಾಯತ್ ಇಒ ಗಮನಕ್ಕಿಲ್ಲ. ಮತ್ತು ಚಿತ್ತಾಪುರ ತಹಸೀಲ್ ಆಫೀಸಿಂದ ಒಬ್ಬರು ಫೋನ್ ಮಾಡಿದರು. ಅದು ಒಂದು ಕೆಲಸ ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರು. ಆದರೆ ಸಾಕಷ್ಟು ಬೇರೆ ಕಂಪ್ನಿಗಳು ಕೂಡ ಇವೆ, ಆದರೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ರಾಶಿ ಸಿಮೆಂಟ್ ಕಂಪ್ನಿ ಕುರಿತು ಮಾತ್ರ ಮಾತಾಡಿದ್ರು. ಹೀಗಾಗಿ ಅಲ್ಲಿ ಯಾರು ಏನು ಕೆಲಸ ಮಾಡ್ತಾಯಿಲ್ಲ. ತಾಲೂಕ್ ಪಂಚಾಯತ್ ಇವರು ಸೇಡಮೂರಿಗೆ ಭೇಟಿಯಾಗಿನಿ, ಅವರು ಕೂಡ ಏನು ಮಾಡ್ತಾಯಿಲ್ಲ. ಎಲ್ಲಿದು ಇವು ಆಫೀಸರ್ ತಹಸೀಲ್ದಾರ್ ಮೇಡಮು ಮತ್ತು ಎ ಸಿ ಅವ್ರಿಗೆ ಭೇಟಿ ಆಗ್ಬೇಕಂತ ಹೋಗಿದ್ದನು, ಅವರು ಕೂಡ ಸಿಕ್ಕಿರಲಿಲ್ಲ. ಇವ್ರು ಏನಾರ ಪತ್ರ ವ್ಯವಹಾರ ಮಾಡಿ ಏನಾರ ಅದು ಮಾಡ್ತಾಯಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದರೂ ಒಂದು ಯಾವುದೂ ಕ್ರಮ ಕೈಗೊಂಡಿರೋದು ಒಂದೂ ಕಂಡು ಬರ್ತಾಯಿಲ್ಲ. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮರು ಹೋದರು, ಬನ್ವರ್ ಸಿಂಗ್ ಮೀನಾರವರು ಹೋದರು. ಇವೆಲ್ಲ ಕಂಪ್ನಿಗಳಿಗೆ ಏನೇನು ಪರ್ಮಿಷನ್ ಕೊಡಬೇಕಾಗಿತ್ತು, ಏನೇನು ಹೆಲ್ಪ್ ಮಾಡಬೇಕಾಗಿತ್ತು ಎಲ್ಲ ಹೆಲ್ಪ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ, 1-2 ವರ್ಷದಲ್ಲಿ 8-10 ಕಂಪ್ನಿದು ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿ ಡಿ ಸಿ ಅವ್ರು ಹೋಗಿಬಿಟ್ರು. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. 8-10 ಕಂಪ್ನಿ ಪರ್ಮಿಷನ್ ಕೊಟ್ಟು ಹೋದರು. ಅಲ್ಲಿ ರೈತರಿಗೆ ಕೇಳಿದ್ರ, ಅಲ್ಲಿ ಸಾರ್ವಜನಿಕ ಕೇಳಿದ್ರ, ಇದು ಕೇವಲ ಪರಿಸರ ಸಂಬಂಧಪಟ್ಟಿದ ಅಂತ ಹೇಳೋದು. ಆಮೇಲೆ ಮುಗಿದ ನಂತರ ಇದು ಎಲ್ಲ ನಿಮ್ಮದು ಸೇರಿಸ್ತೀವಿ, ನಿಮ್ಮ ಬೇಡಿಕೆ ಏನವ ಎಲ್ಲ ನಾವು ಬರೆದು ಕಳಿಸ್ತೀವಿ, ನಿರ್ಣಯ ಅವ್ರು ತೊಗೋತಾರ, ಪರ್ಮಿಷನ್ ಅವ್ರು ಕೊಡ್ತಾರ ಅಂತ ಹೇಳಿದ್ರು. ಆ ನಂತರ ಪರ್ಮಿಷನ್ ಎಲ್ಲ ಕಂಪ್ನಿ ಪರ್ಮಿಷನ್ ಸಿಕ್ಕವೆ, ಎಲ್ಲ ಕಂಪ್ನಿ ಇ ಸಿ ಸಿಕ್ಕವ. ಇಲ್ಲಿದು ಏನು ಮಾಡಿದ್ರು ಫೌಜಿಯಾ ತರನ್ನುಮರು, ಅದ್ರ ಬಗ್ಗೆ ಈಗ ಇನ್ನೊಂದು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ಇದು ಕಮಿಟಿ ಮಾಡಬೇಕಾಗಿತ್ತು. ಇದು ಕಮಿಟಿ ಮಾಡಲಾರ್ದೆ ಈ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಒಂದೂ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ದೂರುಗಳು ಈಗೇನು ಇದರಲ್ಲಿ ಏನು ಅರ್ಧದಷ್ಟು ಜನರು ಇದ್ದಾರೆ, ಅದರಲ್ಲಿ ನಾನು ಪ್ರತ್ಯೇಕವಾಗಿ ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಅವರಿಗೆ 15 ವರ್ಷ 16 ವರ್ಷ ಹಿಡಿದು ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇವ್ರಿಗೆ ಮಾಹಿತಿ ಕೊಡ್ರಿ ಅಂತ ತಿಳ್ಕೊಂಡು. ಇನ್ನವರಿಗೆ ಏನು ಕ್ರಮ ಕೈಗೊಂಡಿಲ್ಲ. ಇವಾಗ ನಾವು ಕ್ರಮ ಕೈಗೊಳ್ತೀವಿ ಅಂತ ತಿಳ್ಕೊಂಡು ಇವ್ರು ಬಂದು ಪಾದಯಾತ್ರೆ ತಡೆ ಹಿಡಿದು ಅಲ್ಲಿ ನಿಲ್ಲಿಸಿ ನಮ್ಮ ಪಾದಯಾತ್ರೆಗೆ ಮೊಟಕುಗೊಳಿಸಿ ಇವರು ಬರೆದು ಕೊಟ್ಟಿದ್ದಾರೆ. ಆದರೆ ಯಾವುದೂ ಕಂಡು ಬರ್ತಾ ಇಲ್ಲ. ಈಗ ಬಂದು ಕೇಳಿದ್ರ ಸಲುವಾಗಿ ನಾವು ಪಾದಯಾತ್ರೆಯನ್ನು ಹಿಂದೆ ಸರಿಬೇಕಾಗಿತ್ತು. ಆದರೆ ಇಲ್ಲೆಲ್ಲ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ, ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಮಗೆ ಯಾವುದೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ, ನಮಗೆ ಕಂಡು ಬರ್ತಾ ಇಲ್ಲ. ಮತ್ತು ಯಾವ ಪತ್ರ ವ್ಯವಹಾರ ನಡೆಸ್ತಾ ಇಲ್ಲ. ಮತ್ತು ಯಾವ ಕೆಳಂತ ಅಧಿಕಾರಿಗಳಿಗೆ ಮತ್ತು ಮೇಲಂತ ಅಧಿಕಾರಿಗಳು ಪತ್ರ ಬರೆದು ಯಾವ ರೀತಿ ವ್ಯವಹರಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ 8ನೇ ತಿಂಗಳಲ್ಲಿ ನಾನು ಮತ್ತೆ ಪಾದಯಾತ್ರೆ ಹಮ್ಮಿಕೊಳ್ತೀನಿ ಸ್ನೇಹಿತರೆ. ಯಾಕೆ ಹಮ್ಮಿಕೊಳ್ತೀನಿ ಅಂದರೆ, ಒಂದು ವೇಳೆ ಕರೆಕ್ಟಾಗಿ ಇವರು ವರದಿ ಕೊಟ್ಟಿದ್ದಾರೆ. ಯಾಕಂದರೆ ಇನ್ನೂ ಸಾಕಷ್ಟು ಜನರು ಅಧಿಕಾರಿಗಳು ಬರಬೇಕಾಗಿತ್ತು, ಬಂದಿಲ್ಲ. ಅವ್ರ ಗಮನಕ್ಕೂ ಕೂಡ ಇಲ್ಲ. ಇದು ಇವರು ಏನು ಬರೆದು ಕೊಟ್ಟಾರೆ ಇವರೇ ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಮಾಡೋದಿಲ್ಲ ಇವರು, ಅವ್ರೇನು ಮಾಡ್ತಾರೆ. ಹೀಗಾಗಿ ನಾನು 8ನೇ ತಿಂಗಳಲ್ಲಿ ಮತ್ತು 27ನೇ ತಾರೀಕು 28ಕ್ಕೆ ಬರೆದು ಕೊಟ್ಟಿದ್ದಾರೆ. ಮತ್ತು ನಾನು 27 ತಾರೀಕು ನಾನು ಪಾದಯಾತ್ರೆ ಹಮ್ಮಿಕೊಳ್ತೀನಿ. ಒಂದು ವೇಳೆ ಸರಿಯಾಗಿ ಏನಾದರೂ ವರದಿ ಕೊಟ್ಟಿದ್ರೆ ಅದು ಇಂಪ್ಲಿಮೆಂಟೇಷನ್ ಮಾಡ್ರಿ ಅಂತ ತಿಳ್ಕೊಂಡು ನಾನು ಪಾದಯಾತ್ರೆ ಹಮ್ಮಿಕೊಳ್ತೀನಿ. ಒಂದು ವೇಳೆ ಸರಿಯಾಗಿ ವರದಿ ಕೊಡದೇ ಇದ್ದರೆ ಇವರು ಸರ್ಕಾರಿ ಸೇವೆಯನ್ನು ವಜಾ ಮಾಡಿರಿ ಮತ್ತು ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ಳೋಣ ಅಂತ ತಿಳ್ಕೊಂಡು ಪಾದಯಾತ್ರೆ ಹಮ್ಮಿಕೊಳ್ತೀವಿ. ಪಾದಯಾತ್ರೆ ಹಮ್ಮಿಕೊಳ್ಳೋದಂತೂ ಶತಸಿದ್ಧ. ಹೀಗಾಗಿ 1 ತಿಂಗಳು ಗತಿಸಿದ್ರು ಕೂಡ ಯಾವ ಅಧಿಕಾರಿಗಳು ಒಂದೇ ಒಂದು ಪತ್ರ ವ್ಯವಹಾರ ಮಾಡಿರೋದಿಲ್ಲ. ಯಾವ ಅಧಿಕಾರಿಗಳು ಗಮನಕ್ಕೂ ತಂದಿಲ್ಲ, ನಮ್ಮ ಗಮನಕ್ಕೆ ತಂದಿಲ್ಲ. ಇವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಬರೆದು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಒಂದು ನಂಬಿಕೆಯಿಂದ ನಾನು ಸುಮ್ಮ ಕುಂತೀನಿ. ಇನ್ನೂ 3 ತಿಂಗಳು ಸುಮ್ಮ ಕೂಡ್ತೀನಿ. 3 ತಿಂಗಳ ನಂತರ ಈಗ 1 ತಿಂಗಳು ಹೋಯಿತು. ಇನ್ನು 3 ತಿಂಗಳಿದೆ. 3 ತಿಂಗಳವರೆಗೂ ಮತ್ತು ವಿವಿಧ ಕಂಪನಿಗಳ, ವಿವಿಧ ಸಿಮೆಂಟ್ ಕಂಪನಿಗಳ, ವಿವಿಧ ಸೋಲಾರ್ ಕಂಪನಿಗಳ, ವಿವಿಧ ಸಕ್ಕರೆ ಕಾರ್ಖಾನೆಗಳ ಕುರಿತು ವಿಡಿಯೋ ಮಾಡುತ್ತಾ ಹೋಗ್ತೀನಿ. ಮತ್ತು ಮಳಖೇಡ್ ಗ್ರಾಮ ಪಂಚಾಯತಿ, ಸ್ಪೆಷಲಾಗಿ ಮಳಖೇಡ್ ಗ್ರಾಮ ಪಂಚಾಯತಿ ಮಾಡ್ತಾ ಹೋಗ್ತೀನಿ ನಾನು. ಅಲ್ಲಿವರೆಗೆ ಜೈ ಭೀಮ್, ನಮೋ ಬುದ್ಧಾಯ.